ನನಗೆ ಬೇಕು. ಇಲ್ಲ ನನಗೆ ಬೇಕಣ್ಣ. ನನಗ್ ಬೇಕು. ನನಗೆ ಬೇಕು. ಭಾವನವ್ರೆ ನನಗೆ ಬೇಕು. ಏನಪ್ಪ ನನ್ನ ಮಗಳು ಕೊಡ್ಸು. ಒಂದ್ ತಪ್ಲೆಲ್ ಅನ್ನ ಇದ್ದು 10 ಜನ ತಿನ್ಬೇಕು ಅಂದ್ರೆ ಹೀಗೆ ಆಗೋದು ರಾಜು. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಿಂಗ್ ಗೊತ್ತು. ಚೆನ್ನಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ ಬಾ. ಅದು ಕರೆಕ್ಟೇ. ಅಣ್ಣ, ಚಿಕ್ಕ ವಯಸ್ಸಿಂದ ನಿನ್ ಜೊತೆನೆ ಬೆಳೆದಿದ್ದೀನಿ. ನಾನು ಎಂತವಳು ಅನ್ನೋದು ನಿನಗೆ ಗೊತ್ತು. ಇಲ್ಲಿ ಪ್ರತಿಯೊಬ್ರು ಅವ್ರ ಪಾಡಿಗೆ ಅವರು ಚೆನ್ನಾಗಿ ಸಂಪಾದನೆ ಮಾಡ್ಕೋತಿದ್ದಾರೆ. ನಾನ್ ಮಾತ್ರ ₹1 ಸಂಪಾದನೆ ಮಾಡ್ಕೊಂಡಿಲ್ಲ. ಇದನ್ನಾದ್ರೂ ನನಗೆ ಕೊಡ್ಸಣ್ಣ. ಕೇಳ್ಕೋತಿಲ್ಲ, ಬೇಡ್ಕೋತಾ ಇದ್ದೀನಿ. ನನಗೆ ಕೊಡಿಸ್ತೀಯಾ ಅಂತ ನಂಬ್ಕೊಂಡಿದ್ದೀನಿ. ಈ ಮನೆ ಮಗಳಾಗಿ ನನ್ನ ಗೌರವ ಕಾಪಾಡೋಣ ಪ್ಲೀಸ್. ನನಗೂ 2ನೇ ಸಲ ಅವಕಾಶ ಕೊಟ್ಟು ನೋಡಿ ಭಾವನವ್ರೆ. ಈ ಸಲ ನಾನು ಏನು ಅಂತ ತೋರಿಸ್ತೀನಿ. ನಿಮ್ಮ ಹೆಸರನ್ನು ಉಳಿಸ್ತೀನಿ. ನನಗೆ ಏನಾದ್ರೂ ಮಾಡಿ ಕೊಡಿ ಭಾವನವ್ರೆ. ನೀವು ಯೋಚನೆ ಮಾಡಿ ನನಗೆ ಹೇಳಿ. ಹಾ ಬಾ. ಭಗವಂತ, ಆ ಕಾಂಟ್ರಾಕ್ಟು ಗಂಡಸ್ರಿಗೆ ಕೊಡ್ಬೇಕಿತ್ತಲ್ವಾ? ನಾನೇ ಒಂದ್ ಕೈ ನೋಡ್ತಾ ಇದ್ದೆ. ಏನೇ ಆಗ್ಲಿ ಆ ಕಾಂಟ್ರಾಕ್ಟು ಈ ಹುಡ್ಕೈ ಸಿಗ್ದಿರೋವಾಗ ನೋಡ್ಕೊ. ಪದ್ಮಾ, ಲೇ ಪದ್ಮಾ. ಏನ್ರಿ, ನಮ್ಮನೇಲಿ ಇಷ್ಟೊಂದು ಹೆಣ್ಮಕ್ಳಿರುವಾಗ ಬೇರೆಯವರು ಕೊಟ್ವಿ ಅನ್ನೋ ಆಲೋಚನೆ ಅವ್ರಿಗೆ ಯಾರಿಗೂ ಬರಬಾರ್ದಲ್ವಾ? ಕೆಲಸದಲ್ಲಿ ಯಾವ ತಪ್ಪುಗಳೂ ಇರಬಾರ್ದು. ಯೋಚನೆ ಮಾಡಿ ಇದನ್ನು ಕೊಡಿ. ಆದ್ಯ, ಸೀನು, ಬನ್ನಿ ಇಲ್ಲಿ. ನಿಮ್ ಎಲ್ರ ಮಾತನ್ನು ಕೇಳಿಸ್ಕೊಂಡೆ. ಆದ್ರೆ ಒಂದು ಕೆಲಸದ ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ಅದಕ್ಕೆ ನ್ಯಾಯ ಒದಗಿಸೋ ಸಾಮರ್ಥ್ಯನೂ ಇರಬೇಕು. ಹೌದು ದೊಡ್ಡಪ್ಪ, ಅದಕ್ಕೆ ದೊಡ್ಡಮ್ಮ ಆದ್ರೆ ಈ ಕೆಲ್ಸನ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡಿದ್ದೀನಿ. ಹೇಳಿ ಮಾವ. ಕಾಂಟ್ರಾಕ್ಟ್ನ ನಿನ್ನ ಹೆಸರು ಮೇಲೆ ಕೊಡಬೇಕು ಅಂತಿದ್ದೀನಿ. ನಾನಾ? ಹೌದಮ್ಮ, ನಿನ್ನ ಹಿಂದೆ ಸೀನು ಇರ್ತಾನೆ.